ಇನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಟೀಕಿಸಿದ್ದಾರೆ. ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ತಾ ಇದೆ, ರಾಜಕೀಯ ಪ್ರೇರಿತ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಹ್ಯಾರಿಸ್ ಏನ್ ತಪ್ಪು ಮಾಡಿದ್ದಾರೆ ಅಂತ ದಾಳಿಯಾಗಿದೆ ಅಂತ ಶಾಸಕ ಹ್ಯಾರಿಸ್ ಬೆನ್ನಿಗೆ ನಿಂತಿದ್ದಾರೆ ಡಿ.ಕೆ. ಶಿವಕುಮಾರ್. ಹ್ಯಾರಿಸ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ ಸರ್. ಏನು ತಪ್ಪು ಮಾಡಿದ್ದಾರೆ ಅಂತ ಮಾಡಿದ್ದಾರೆ, ಎಲ್ಲ ರಾಜಕೀಯ ಪ್ರೇರೇಪಣೆ ಅಷ್ಟೇ. ಏನೆಲ್ಲ ಬಿಡಿ, ಏನಾಗಲ್ಲ, ಎಲ್ಲ ಎನ್ಕ್ವೈರಿ ಮಾಡಲಿ. ಎನ್ಕ್ವೈರಿ ಮಾಡೋದೆಲ್ಲ ತಪ್ಪೇನಿಲ್ಲ, ಎನ್ಕ್ವೈರಿ ಮಾಡೋರೆಲ್ಲ ಮಾಡಲಿ. ಎನ್ಕ್ವೈರಿಗಳಾಗ್ತದೆ, ಎನ್ಕ್ವೈರಿ ಆಗೋದಕ್ಕೆ ಯಾರು ಬೇಡ ಅಂತ ಅಂತಾರೆ. ಹಿಂದೆ ಏನೋ ಕೇಸ್ ಆಗಿತ್ತು ಅದು ಗೊತ್ತಿದೆ, ಬಟ್ ಅವ್ರಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಇನ್ನು ಬಿಜೆಪಿ ಇಡಿ ದಾಳಿಯನ್ನು ಸಮರ್ಥಿಸಿಕೊಳ್ತಾ ಇದೆ. ಅಕ್ರಮದ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಬಿಟ್ಕಾಯಿನ್ ಮೂಲಕ ಕಾಂಗ್ರೆಸ್ನವರು ಹೂಡಿಕೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇಡಿ ಕ್ರಮವನ್ನು ಸಮರ್ಥಿಸಿ ಕಾಂಗ್ರೆಸ್ ವಿರುದ್ಧ ಆರೋಪಿಸಿದ್ದಾರೆ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಅಂದ್ಕೊಂಡಿದ್ದೀನಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂಥ ಪ್ರಶ್ನೆ ಬರಲ್ಲ. ಎಲ್ಲದರಲ್ಲಿ ಪೊಲಿಟಿಕ್ಸ್ ಅನ್ನು ಕಂಡು ಹುಡುಕುವಂತ ಮತ್ತು ತಪ್ಪಿಸಿಕೊಳ್ಳುವಂತ, ಜಾರಿಕೊಳ್ಳುವಂತ ಒಂದು ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ರಾಜ್ಯದಲ್ಲಿರುವಂತ ದುಡ್ಡನ್ನ ಇವತ್ತು ಬೇರೆ ಕಡೆ ಸಾಗಿಸಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅವರ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುತ್ತಾ ಇರುವಂತವರು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದಲ್ಲಿರುವಂತಹ ಸಂಪತ್ತನ್ನ ಬೇರೆ ದೇಶಕ್ಕೆ ಲೂಟಿ ಮಾಡಿ ಕಳಿಸುವಂತ ಸರ್ಕಾರ ಮತ್ತು ನಾಯಕರಂದ್ರೆ ಅದು ಕಾಂಗ್ರೆಸ್ ನಾಯಕರು. ನಿರಂತರವಾಗಿ ಇವತ್ತೇನೇ ರೈಡ್ಗಳು ಆಗ್ತಿರುವಂತದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಉಪ್ಪಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು ಬಿಜೆಪಿ ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ, ಬಿಟ್ಕಾಯಿನ್ ಆಗಿದ್ರೆ ಬಿಟ್ಕಾಯಿನ್ ತನಿಖೆ ಆಗಬೇಕು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು. ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ಹಾಗಾಗಿ ಬಿಟ್ಕಾಯಿನ್ ಅಲ್ಲಿ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಡಿಜಿಟಲ್ ಟ್ರೇಸ್ ಅವ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.